ಫ್ರೆಂಡ್ಸ್, ನಮ್ಮಮ್ಮ ಬಂದಿದ್ದರು. ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತಂದುಕೊಟ್ರು. ಗದ್ದೆ ಸೊಪ್ಪು ನೋಡಿ, ಎಷ್ಟು ಗದ್ದೆ ಸೊಪ್ಪು. ಇವಾಗಲೇ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ, ಬೆಳಗ್ಗೆ ಮಾಡ್ತೀನಿ. ನಂಗೆ ಗದ್ದೆ ಸೊಪ್ಪು ತುಂಬ ಇಷ್ಟ. ಇದೆಲ್ಲ ಬದನೆಕಾಯಿ ಮತ್ತು ಹಾಗಲಕಾಯಿ. ಹೊಲ್ತಕ್ಕೆ ಹೋದರೆ ಅಲ್ಲಿ ಅಕ್ಕಪಕ್ಕ ಕುಯ್ತಾಯಿದ್ರೆ ಅವರೇನೆ ಕರೆದು ಕೊಟ್ಬಿಡ್ತಾರೆ. ಊರ ಕಡೆ ಎಲ್ಲ ಹಂಗೇ. ಅಲ್ಲಿ ಹೀರೆಕಾಯಿ ಹಾಗಲಕಾಯಿ ಕುಯ್ತಾಯಿದ್ರು. ನಮ್ಮಮ್ಮ ಬೆಳಗ್ಗೆ ಹೊಲ್ತಕ್ಕೆ ಹೋಗಿದ್ರು, ಅಲ್ಲಿ ಕೊಟ್ಟರು ಅಂತೇಳಿ ತಗೊಬಂದು ಕೊಡ್ತು. ಬದನೆಕಾಯಿ ಎಲ್ಲ ನಮ್ಮ ಮನೆ ಹಿತ್ತಲಲ್ಲೇ ಬಿಟ್ಟಿರೋ, ನಮ್ಮಮ್ಮ ಮನೆ ಹಿತ್ತಲಲ್ಲಿ ಬೆಳೆದಿದ್ದಾರಲ್ಲ, ಅಲ್ಲೇ ಬಿಟ್ಟಿರೋದು. ಬದನೆಕಾಯಿ ಇಷ್ಟು ಬಿಟ್ಟಿದೆ ನೋಡಿ. ಅವತ್ತೊಂದಷ್ಟು ತಂದು ಕೊಟ್ಟರು, ಇವತ್ತೊಂದಷ್ಟು ತಂದಿದ್ದಾರೆ. ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡೋಣ ಅಂತ. ಹಾಗೆ ಕರಿಬೇವು ಸೊಪ್ಪು. ಬೆಳಗ್ಗೆ ಸೊಪ್ಪು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಳು ಬೇರೆ, ಮೊಳಕೆ ಕಾಳು ಬೇರೆ ಹಾಕಿದ್ದೆ, ನೆನೆಸಿದ್ದೆ. ಮೊಳಕೆ ಕಾಳು ರೆಡಿಯಾಗಿದೆ. ಹಂಗೆ ಫ್ರಿಜ್ಜಲ್ಲಿ ಇಟ್ಟೆ ಆವಾಗಲೇ. ಮೊಳಕೆ ಕಾಳು, ಹೀರೆಕಾಯಿ ಎಲ್ಲ ಹಾಕಿ ಬಸ್ಸಾರು ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಬೆಳಗ್ಗೆ ಏನು ಮಾಡ್ತೀನೋ, ಏನಾಗುತ್ತೋ ಅದನ್ನು ಮಾಡೋದು. ನಾಳೆ ಆದರೆ ಹೀರೆಕಾಯಿ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಬೆಳಗ್ಗೆ ಬಸ್ಸಾರೇ ಮಾಡೋದು. ಇದೆಲ್ಲ ಈಗ ಎತ್ತಿಟ್ಬಿಟ್ಟು ಊಟ ಮಾಡಬೇಕು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ಮಧ್ಯಾಹ್ನದ ಅಡುಗೆನ ಮಾಡ್ತಾಯಿದ್ದೀನಿ. ನಮ್ಮಮ್ಮ ನಿನ್ನೆ ಒಂದಷ್ಟು ತರಕಾರಿ ಜಾಸ್ತಿ ತೊಗೊಂಬಂದುಬಿಟ್ಟಿದ್ರು. ಹಂಗಾಗಿ ಆ ತರಕಾರಿ ಹಾಕಿ ಬಸ್ಸಾಂಬಾರು ಮಾಡೋಣ ಅಂತೇಳಿ. ಆಲ್ರೆಡಿ ನಾನು ಮೊಳಕೆ ಕಟ್ಬಿಟ್ಟಿದ್ದೆ ನೋಡಿ. ಇಲ್ಲಿ ಇಷ್ಟು ಕಾಳಿದೆ. ನಾನು ಮೊಳಕೆ ಹುರುಳಿ ಕಾಳು ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಬಸ್ಸಾರು ಅಂತಲೇ ಅಂದ್ಕೊಂಡೆ. ನೋಡಿ ಅಷ್ಟೊಂದು ಕಾಳು. ಇವಾಗ ಅದ್ರ ಜೊತೆಗೆ ನಮ್ಮಮ್ಮ ಒಂದಷ್ಟು ಹೀರೆಕಾಯಿ, ಹಾಗಲಕಾಯಿ, ಸೊಪ್ಪು ಎಲ್ಲ ತೊಗೊಬಂದುಬಿಟ್ಟಿದ್ರು. ಹಾಗಾಗಿ ಹೀರೆಕಾಯಿ ಮತ್ತು ಮೊಳಕೆ ಕಾಳು ಎರಡೂ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತೇಳಿ ಎಲ್ಲ ಕಟ್ ಮಾಡಿಕೊಂಡೆ. ಹಾಗೆ ಸೊಪ್ಪು ಬೇರೆ ಸ್ವಲ್ಪ ತೊಗೊಂಬಂದಿದ್ರು. ಈ ಸೊಪ್ಪನ್ನ ಬರೀ ಪಲ್ಯ ಮಾಡ್ಕೊ, ಸಾಂಬಾರಿಗೆ ಹಾಕ್ಬೇಡ ಅಂತ ಅಂದರು. ನಾನು ಅದೇ ಹೀರೆಕಾಯಿ ಮತ್ತು ಹುರುಳಿಕಾಳು ಹಾಗೆ ಅದ್ರ ಜೊತೆಗೆ ಸೊಪ್ಪು, ಇದು ಮೂರನ್ನೂ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಒಟ್ಟಿಗೆ ಸಾಂಬಾರು ಪಲ್ಯ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಸೊಪ್ಪನ್ನ ಸಪ್ರೇಟಾಗಿ ಪಲ್ಯ ಮಾಡೋಣ ಅಂತಲೇ ಅಂದ್ಕೊಂಡೆ. ಬಟ್ ಸೊಪ್ಪು ಇದು ಗದ್ದೆ ಸೊಪ್ಪು. ನಮ್ಮ ಅಣ್ಣವ್ರ ಮನೆ ಗದ್ದೆಯಲ್ಲಿ ಬಿಟ್ಟಿತ್ತಂತೆ. ನಮ್ಮಮ್ಮ ಅವತ್ತು ತೊಗೊಂಬಂದಿದ್ರು. ಮೊನ್ನೆನೂ ನಮ್ಮ ಅಣ್ಣವ್ರ ಮನೆ ಗದ್ದೆಯಲ್ಲಿ ಬಿಟ್ಟಿತ್ತಂತೆ. ನಮ್ಮಮ್ಮ ಮನೇನೂ ತೊಗೊಂಬಂದಿದ್ರು. ಪಲ್ಯ ಮಾಡಿದ್ದೆ ದೋಸೆಗೆ, ತುಂಬ ಚೆನ್ನಾಗಾಗಿತ್ತು. ಚೆನ್ನಾಗಿದೆ, ಫ್ರೆಶ್ಶು ಸೊಪ್ಪು. ಇದು ಅಷ್ಟೇ ಗದ್ದೆದೇನೆ ಹೀರೆಕಾಯಿ, ನಮ್ಮೂರ ಗದ್ದೆದು, ಗೊತ್ತಿರೋರ ಮನೆದೆ. ಚೆನ್ನಾಗಿದೆ, ಫ್ರೆಶ್ ಆಗಿದೆ. ನನಗೆ ಈ ಥರ ಫ್ರೆಶ್ ತರಕಾರಿಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದಂದರೆ ಸಖತ್ ಇಷ್ಟ. ಸೊ ಹಂಗಾಗಿ ಬೇಗ ಎಲ್ಲ ಕಟ್ ಮಾಡಿಬಿಟ್ಟು ಬಸ್ಸಾರಿಗೆ ರೆಡಿ ಮಾಡಿಬಿಟ್ಟು ಫಸ್ಟೀಗ ಇವನ್ನೆಲ್ಲ ಬೇಯೋದಕ್ಕೆ ಇಟ್ಬಿಟ್ಟು ಆಮೇಲೆ ಸಾಂಬಾರು ರೆಡಿ ಮಾಡ್ತೀನಿ. ಸೊ ಹೀಗೆ ಬ್ಲಾಗ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಹೊಸ ಮನೆಯಲ್ಲಿ ಹೊಸ ಬ್ಲಾಗ್ಗಳು ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಫ್ರೆಂಡ್ಸ್, ಇದು ಬಂದುಬಿಟ್ಟು ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ತೊಗೊಂಡಿದ್ದಂಥ ಸ್ಟೇನ್ ಪಾಟು. ನನ್ನ ಫೇವ್ರೆಟ್ ಪಾಟ್ ಅಂತಲೇ ಹೇಳ್ಬೋದು. ಅನ್ನ ಮಾಡಿದಾಗ ಸೋಸ್ಕೊಳ್ಳೋದಕ್ಕೆ, ಹಾಗೆಯೇ ಈ ರೀತಿ ಬಸ್ಸಾರು ಮಾಡಿದಾಗ ಸೋಸ್ಕೊಳ್ಳೋಕ್ಕೆಲ್ಲ ಸಖತ್ತಾಗಿರುತ್ತೆ. ಇಲ್ಲಿ ಕ್ಯಾಪಲ್ಲಿ ಹೋಲ್ಸಿದೆಯಲ್ಲ, ಆಲ್ರೆಡಿ ಇದ್ರ ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತು ಇದರಲ್ಲೇ ಬಸ್ಸಾರು ಮಾಡಿಬಿಡೋದು. ನನಗೆ ಇದ್ರಲ್ಲಿ ಸಾಂಬಾರು ಮಾಡೋಕ್ಕೆ ತುಂಬ ಇಷ್ಟ. ಒಂಥರ ಚೆನ್ನಾಗಿ ಅನಿಸುತ್ತೆ ಈ ಪಾತ್ರೆ. ನಂಗೆ ನೋಡೋಕ್ಕೆ ಕ್ಯೂಟಾಗಿ ಚೆನ್ನಾಗಿದೆ. ವೆಯ್ಟ್ ಕೂಡ ಇದೆ ನೋಡಿ, ಎಷ್ಟು ತಿಕ್ಕಾಗಿದೆ ವಾಟರ್. ಇಂಡಸ್ ವ್ಯಾಲಿ ಪ್ರಾಡಕ್ಟ್ ಎಲ್ಲದೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ನಾನೇನೋ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ನನಗೆ ಫೇವ್ರೆಟ್ ಪ್ರಾಡಕ್ಟ್ ಅದು ಇಂಡಸ್ ವ್ಯಾಲಿ. ಈಗ ಇದರಲ್ಲೇ ಸಾಂಬಾರು ಮಾಡೋಣ. ಫ್ರೆಂಡ್ಸ್, ಈಗ ಸ್ಟವ್ ಮೇಲೆ ಆ ಸ್ಟೇನ್ ಪಾಟನ್ನು ಇಟ್ಟು ಅದರಲ್ಲಿ ಮೊಳಕೆ ಕಟ್ಟಿದ ಹುರುಳಿಕಾಳುಗಳು ಹಾಗೆಯೇ ಹೀರೆಕಾಯಿ ಅದೆರಡನ್ನು ಹಾಕಿ, ಹಾಗೆಯೇ ಅದಕ್ಕೆ ಎಷ್ಟು ಬೇಯೋದಕ್ಕೆ ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ
ಉಪ್ಪನ್ನ ಹಾಕ್ತಾಯಿದ್ದೀನಿ. ನೀರು ಅಂದರೆ ನಾನು ಸುಮಾರು 1 ಲೀಟ್ರಷ್ಟು ನೀರನ್ನು ಹಾಕಿದ್ದೀನಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ತರಕಾರಿ ಇರೋದ್ರಿಂದ ಸಾಂಬಾರು ಕೂಡ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಇದೊಂದು ಅರ್ಧ ಬೆಂದ್ಬಿಡ್ಲಿ. ಬೆಂದ ಮೇಲೆ ಈ ಸೊಪ್ಪನ್ನ ಹಾಕ್ತೀನಿ. ಇದು ಅಷ್ಟೇ ಮೀಶೋಯಿಂದ ತೊಗೊಂಡಿದ್ದು. 4 ವರ್ಷನೇ ಆಯ್ತೇನೋ, ಹಾಗೆ ಇಟ್ಬಿಟ್ಟಿದ್ದೆ, ಮೇಲೆ ಇಟ್ಬಿಟ್ಟಿದ್ದೆ. ಇವಾಗ ಮನೆ ಎಲ್ಲ ಕ್ಲೀನ್ ಮಾಡಿದಾಗ ಇದು ತೆಗೆದುಕೊಂಡೆ. ಇದು ಮುಂಚೆ ಚೆನ್ನಾಗಿ ಯೂಸ್ ಮಾಡ್ತಿದ್ದೆ, ಈ ನಡುವೆ ಯೂಸೇ ಮಾಡಿರಲಿಲ್ಲ. ಚೆನ್ನಾಗಿದೆ ಕ್ವಾಲಿಟಿ. ತರಕಾರಿ ಸೋಸ್ಕೊಳ್ಳೋದಕ್ಕೆ, ಅಂದರೆ ತರಕಾರಿಗಳನ್ನ ತೊಳ್ಕೊಳ್ಳೋದಕ್ಕೆ, ಅಕ್ಕಿ ತೊಳ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರು ಬೇಕಂದ್ರೆ ಲಿಂಕ್ ಅಂತ ಕೇಳಿ, ತುಂಬ ಕಡಿಮೆ ಪ್ರೈಸಲ್ಲೇ ಇದೆ ಇದು. ಬೇಕಾದ್ರೆ ಸರ್ಚ್ ಮಾಡಿಬಿಟ್ಟು ಲಿಂಕನ್ನು ನಾನು ಕಳಿಸ್ತೀನಿ. ಇದನ್ನ ಆಮೇಲೆ ಇದು ಸ್ವಲ್ಪ ಅರ್ಧ ಬೆಂದ ಮೇಲೆ ಸೊಪ್ಪನ್ನ ಸೇರಿಸ್ತೀನಿ. ಅಷ್ಟೊತ್ತಿಗೆ ಈಗ ಮಸಾಲಾಗೆಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ಮಸಾಲಾಗೆ ರೆಡಿ ಮಾಡಿಕೊಂಡು ಆಮೇಲೆ ಸಾಂಬಾರು ಮಾಡೋಣ. ಬಸ್ಸಾರು ಸಖತ್ತಾಗಿರುತ್ತೆ. ಬಸ್ಸಾರು ಮತ್ತು ಪಲ್ಯ ಮುದ್ದೆ ಇವತ್ತು ಊಟಕ್ಕೆ. ಅರ್ಧದಷ್ಟು ಈಗ ಬೆಂದಿದೆ ತರಕಾರಿ ಕಾಳು. ಇವಾಗ ನಾನು ಸೊಪ್ಪನ್ನು ಸೇರಿಸ್ತೀನಿ. ಇದು ಬೇಯ್ತಾನೆ ಆ ಸುವಾಸನೆ ಬರ್ತಾಯಿದೆ, ಸಖತ್ತಾಗಿ ಬರ್ತಾಯಿತ್ತು ನಿಜವಾಗ್ಲೂ. ನೋಡಿ ಈಗ ಬೆಂದಿದೆ ಅರ್ಧದಷ್ಟು. ಇವಾಗ ಈ ಸೊಪ್ಪನ್ನು ಸೇರಿಸ್ಬಿಡ್ತೀನಿ. ಫ್ರೆಂಡ್ಸ್, ಇದು ಅಷ್ಟೇ ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದನೇ ತೊಗೊಂಡಿದ್ದು. ಏನು ಭಾರ ಇದೆ ಗೊತ್ತಾ, ಇದು ಸಖತ್ತಾಗಿದೆ. ಫ್ರೈಯಿಂಗ್ ಪ್ಯಾನು. ಇವಾಗ ಇದರಲ್ಲೇ ಫಸ್ಟು ಬಸ್ಸಾರಿಗೆಲ್ಲ ಫ್ರೈ ಮಾಡ್ಕೊಬಿಡೋಣ. ಮಸಾಲಗಳನ್ನ ಫ್ರೈ ಮಾಡಿಕೊಂಡು ಮಸಾಲ ಆಮೇಲೆ ರುಬ್ಬೋದು. ಫ್ರೆಂಡ್ಸ್, ಈ ಫ್ರೈಯಿಂಗ್ ಪ್ಯಾನಲ್ಲಿ ಈಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಹಾಗೆಯೇ ಇದಕ್ಕೆ ನಾನು ಆಲ್ರೆಡಿ ಈರುಳ್ಳಿ, ಟೊಮೆಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಒಂದು ದೊಡ್ಡ ಸೈಜ್ದು ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಚಿಕ್ಕದಾದರೆ 1.5 ಬೆಳ್ಳುಳ್ಳಿ ಹಾಕ್ಕೋಬೇಕಾಗುತ್ತೆ. ಸೊ ನಾನು ಮಸಾಲಾಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನೂ ಅಷ್ಟೇ ದೊಡ್ಡ ಸೈಜಲ್ಲಿ 1 ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆಯೇ ಅದರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಮೆಣಸು. ನಿಮಗೆ ಖಾರ ಬೇಕು ಮೆಣಸಿಂದು ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನಾನಂತೂ 1/4 ಟೇಬಲ್ ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಹಾಗೆಯೇ ಸುಮಾರು ಇಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಕೂಡ ಹಾಕಿದ್ದೀನಿ. ಧನಿಯಾ ಕಾಳು ಹಾಕಿ ಈಗ ನೀಟಾಗಿ ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗೆಲ್ಲ ಫ್ರೈ ಆದ ನಂತರ ಈಗ ಇದಕ್ಕೆ ನಾನು ದೊಡ್ಡ ಸೈಜ್ದು 2 ಟೊಮೆಟೊನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಟೊಮೆಟೊ ಬೇಕಾದರೆ 1 ಹಾಕ್ಕೊಂಡು ಹುಣ್ಸೆಹಣ್ಣು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು ಟೊಮೆಟೊ ಇಲ್ಲಿ ದೊಡ್ಡ ಸೈಜ್ದು 2 ಹಾಕಿದ್ದೀನಿ. ಈ ರೀತಿ ಫ್ರೈ ಮಾಡಿಕೊಂಡು ಬೇಕಾದರೆ ನೀವು ಹಾಕೋಬೋದು, ಅಥವಾ ನೀವು ಸುಟ್ಕೊಂಡು ಬೇಕಾದರೆ, ಅಂದರೆ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಸುಟ್ಕೊಂಡು, ಟೊಮೆಟೊ ಬೇಕಾದ್ರೆ ಸುಟ್ಕೊಂಡು ನೀವು ಆ ಥರನೂ ಕೂಡ ನೀವು ಹಾಕೋಬೋದು. ಇವಾಗ ನಾನು ಫ್ರೈ ಎಲ್ಲ ಆದ ನಂತರ ತೆಂಗಿನಕಾಯಿ ಮತ್ತು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ಟವ್ನ ಆಫ್ ಮಾಡಿಬಿಟ್ಟು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಈ ಸೊಪ್ಪು ಕಾಳು ಎಲ್ಲ ಬೆಂದಿದೆ. ಇದನ್ನು ನಾವು ಸೋಸ್ಕೋಬೇಕು. ಸೊ ಸ್ಟೇನರ್ ಆಗಿರೋದ್ರಿಂದ ಆರಾಮಾಗಿ ಸೋಸ್ಕೋಬೋದು. ಈ ಪಾತ್ರೆಯಲ್ಲೇ ಸೋಸೋಣ ಅಂತೇಳ್ಬಿಟ್ಟು ಸೋಸ್ತಾ ಇದ್ದೀನಿ. ಏನಿದೆ ಹ್ಯಾಂಡಲ್ ಏನಿದೆ ಅದು ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ, ಬೀಳ್ದಂಗೆ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ. ಆರಾಮಾಗಿ ಸೋಸ್ಕೋಬೋದು ಈ ರೀತಿ. ಸೊ ನೋಡಿ, ನೀಟಾಗಿ ಇವಾಗ ಸೋಸಿದ್ದಾಯಿತು. ನೋಡಿ ಇಷ್ಟು ಪಲ್ಯ ಆಗುತ್ತೆ. ಈಗ ಇದರಲ್ಲಿ ಸ್ವಲ್ಪ ಸೊಪ್ಪನ್ನು ತೆಗೆದಿಟ್ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಪಲ್ಯ ಮಾಡ್ಕೊತೀನಿ. ಫ್ರೆಂಡ್ಸ್, ಇದು ಅಷ್ಟೇ ಇಂಡಸ್ ವ್ಯಾಲಿ ಇದೆ ಕಡಾಯಿ, ಸಖತ್ತಾಗಿದೆ, ನೋಡ್ತಾ ಇದ್ದೀರಲ್ಲ. ಸೊ ಇದ್ರ ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ. ಸೊ ವಿಡಿಯೋನ ಚೆಕ್ ಮಾಡಿ, ನಿಮಗೂ ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ. ನನ್ನ ಫೇವ್ರೇಟ್ ಕಡಾಯಿ.
ಈಗ ಇದರಲ್ಲೇ ಪಲ್ಯ ಮಾಡಿಬಿಡೋಣ ಬಸ್ಸಾರಿಗೆ. ಫ್ರೆಂಡ್ಸ್, ಪಲ್ಯ ಮಾಡೋದಕ್ಕೂ ಅಷ್ಟೇ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂದ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಲ್ಕುಗಳನ್ನ ಹಾಕೋತಾ ಇದ್ದೀನಿ. ಒಂದು 5-6 ಇಲ್ಕನ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 4-5 ಒಣಮೆಣಸಿಕಾಯಿ, ಹಾಗೆ ಒಂದು ದೊಡ್ಡ ಸೈಜು ಈರುಳ್ಳಿ ಹಾಕಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗೀಗ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಬಿಡ್ತೀನಿ. ಉಪ್ಪನ್ನು ಸೇರಿಸಿ ನೀಟಾಗಿ ರೀತಿ ಫ್ರೈ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ತೊಗೊಂಡು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ನಿಮಗೆ ಪಲ್ಯಕ್ಕೆ ಎಷ್ಟು ತೆಂಗಿನಕಾಯಿ ತುರಿ ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನೀವು ಹಾಕ್ಕೋಬೋದು. ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕಿ ಚೂರು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡು ಆದಮೇಲೆ ಈ ಸೊಪ್ಪು ಹಾಗೆ ಕಾಳೆಲ್ಲ ಏನಿದೆ ಹೀರೆಕಾಯ್ದು ಬೇಯಿಸಿದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಈ ಬೇಯಿಸಿರುವಂಥ ಹೀರೆಕಾಯಿ ಕಾಳನ್ನು ತೆಗೆದಿಟ್ಕೊತಾ ಇದ್ದೀನಿ. ಅದನ್ನು ನಾನು ಮಸಾಲ ರುಬ್ಬಬೇಕಾದ್ರೆ ಮಸಾಲಾಗೆ ಸೇರಿಸ್ಬೇಕು, ಹಾಗಾಗಿ ತೆಗೆದಿಟ್ಕೊತಾ ಇದ್ದೀನಿ. ಮಸಾಲೆಗೆ ಬಸ್ಸಾಂಬಾರಿಗೆ ನಾವು ಇದನ್ನು ಕಾಳನ್ನೆಲ್ಲ ಹಾಕಿ ರುಬ್ಬಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಾಯಿತು ಪಲ್ಯ. ಚೆನ್ನಾಗೀಗ ಫ್ರೈ ಮಾಡ್ಕೊಂಡಿದ್ದೀನಿ, ಅಂದರೆ ಒಗ್ಗರಣೆಯಲ್ಲೆಲ್ಲ ಫ್ರೈ ಮಾಡಿಕೊಂಡು ನೀಟಾಗಿ ಪಲ್ಯ ರೆಡಿ ಆಯಿತು. ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ಹಂಗೇ ಸ್ವಲ್ಪ ನೀರಿನ ಅಂಶ ಡ್ರೈ ಆಗಕ್ಕೆ ಬಿಟ್ಟೆ. ಹಾಗೆ ಅಷ್ಟರಲ್ಲಿ ಮಸಾಲ ಏನು ಮಾಡಿಟ್ಟಿದ್ದೆ, ಅಂದರೆ ಮಸಾಲ ರುಬ್ಬೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಕೂಡ ತಣ್ಣಗಾಗಿದೆ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರು ಹಾಗೆ ಖಾರಕ್ಕೆ ತಕ್ಕಾಗಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಧನಿಯಾ ಕಾಳುಗಳನ್ನ ಹಾಕಿರೋದ್ರಿಂದ ಧನಿಯಾ ಪುಡಿನ ಸೇರಿಸ್ತಾ ಇಲ್ಲ. ಮಸಾಲ ಎಲ್ಲ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆಲ್ಲ ರುಬ್ಕೊಂಡಿದ್ದೀನಿ. ಹಾಗೆಯೇ ಈ ಇಟ್ಕೊಂಡಂಥ ನೀರೇನಿದೆ ನೋಡಿ, ಅದನ್ನು ಡೈರೆಕ್ಟಾಗಿ ಈ ಪಾತ್ರೆಗೆ ಹಾಕಿ ಹಾಗೆ ಮಸಾಲ ಕೂಡ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ತೆಳುವಾಗಿ ಬೇಕು ಆ ಥರ ನೋಡ್ಕೊಂಬಿಟ್ಟು ನೀರನ್ನು ಸೇರಿಸ್ಕೋಬೇಕು. ಆಲ್ರೆಡಿ ಸೊಪ್ಪು ಸೋಸಿರೋಂಥ, ಅಂದರೆ ಕಾಳು ಸೋಸಿರೋ ನೀರೇ ಇತ್ತು, ಅದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಬಸ್ಸಾರೆಲ್ಲ ಗಟ್ಟಿಯಾಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಸ್ವಲ್ಪ ತೆಳುವಾಗೇ ಇರಬೇಕು. ಹಾಗೆ ಈಗ ಆಲ್ರೆಡಿ ನಾನು ಉಪ್ಪನ್ನು ಹಾಕಿ ಕಾಳೆಲ್ಲ ಬೇಯಿಸಿದ್ದೆ. ಇವಾಗ ರುಚಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಹಾಗೆ ಕುದೀತಾ ಇದೆ ಸಾಂಬಾರು. ಈಗ ಒಗ್ಗರಣೆ ಕೂಡ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆ ಪಾತ್ರೆಯಲ್ಲಿ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿಕಾಯಿ, ಕರಿಬೇವು ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಎಣ್ಣೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಮಾಡಿಕೊಂಡು ಈ ಸಾಂಬಾರಲ್ಲಿ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ಆ ಬಸ್ಸಾರು ಮಾಡಬೇಕಾದ್ರೆ ಘಮ ಘಮ ಅಂತ ಇರುತ್ತೆ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ ಬಸ್ಸಾರು, ಮುದ್ದೆ ಅದ್ರ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ರೀತಿ ಮೊಳಕೆ ಕಾಳು, ಸೊಪ್ಪು, ಹೀರೆಕಾಯಿ ಹಾಕ್ಬಿಟ್ಟು ನಾವು ಬಸ್ಸಾರು ಮಾಡ್ಕೊಂಡ್ವಿ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಫ್ರೆಶ್ ತರಕಾರಿ ಹಾಕ್ಬಿಟ್ಟು ಇವತ್ತು ಬಸ್ಸಾರು ಮಾಡಿದ್ದೀನಿ. ಈಗ ಇದ್ರ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ರೈಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬಡಿಸ್ಕೊತಾ ಇದ್ದೀವಿ, ನಾನು ತನು ಇಬ್ಬರೂ. ನನ್ನ ಹಸ್ಬೆಂಡು ಅವರು ಬೆಂಗಳೂರಿಗೆ ಹೋಗಿದ್ದರು. ನಾನು ತನು ಮತ್ತು ನಮ್ಮಮ್ಮ ಬಂದರೆ ನಮ್ಮಮ್ಮನೂ ಊಟ ಮಾಡ್ತಾರೆ ಅಂತೇಳಿ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ. ಸೊ ಸಖತ್ತಾಗಿತ್ತು ನಿಜವಾಗ್ಲೂ. ಪಲ್ಯ ಸಾರಂತೂ ಅಷ್ಟು ಚೆನ್ನಾಗಾಗಿತ್ತು. ಈ ಮೆಥಡಲ್ಲಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಇದೇ ಥರ ಸಾಂಬಾರನ್ನ ಮಾಡ್ಕೊಳ್ಳಿ. ಮತ್ತು ನಾನು ಯಾವುದೇ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಊಟ ಎಲ್ಲ ಮಾಡಿ ಆದಮೇಲೆ ರೆಸ್ಟ್ ಮಾಡಿ ಮತ್ತು ಸಾಯಂಕಾಲ ಸ್ವಲ್ಪ ರೇಷನ್ ಅಕ್ಕಿ ತರೋದಕ್ಕೆ ಹೋಗಬೇಕಿತ್ತು. ಹಾಗಾಗಿ ನಾನು ತನು ರೆಡಿಯಾಗಿ ರೇಷನ್ ಅಕ್ಕಿ ತರೋದಕ್ಕೆ ಸಂಜೆ ಹೋಗಬೇಕಿತ್ತು. ನನ್ನ ಹಸ್ಬೆಂಡು ಅವರು ಬೆಂಗಳೂರಿಗೆ ಹೋಗಿದ್ದರಿಂದ ಅವರಿದ್ದರೆ ಅವರೇ ತರೋರು. ಅವ್ರು ಇಲ್ದಿರೋದಕ್ಕೆ ನಾವಿಬ್ಬರು ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿದ್ದೀವಿ ಈಗ ಸಂಜೆ. ಈಗ ನಾನು ತನು ರೇಷನ್ ಅಕ್ಕಿ ತರಕ್ಕೆ ಹೋಗ್ತಾಯಿದ್ದೀವಿ ಟೌನಿಗೆ. ಮಾರ್ಕೆಟ್ ರೋಡಲ್ಲಿ ನಮ್ಮ ಕಾರ್ಡ್ ಇದೆ. ರೇಷನ್ ಅಕ್ಕಿ ತರಕ್ಕೆ ಹೋಗ್ತಾಯಿದ್ದೀವಿ ನಾನು ತನು ರೆಡಿ. ಟೈಮ್ ಈಗ 5:30. ಬೇಗ ಅವೆರಡು ಇಟ್ಕೊಬ. ಬಸ್ ಗಿಸ್ ಫ್ರೆಂಡ್ಸ್, ಈಗ ಇಲ್ಲಿ ಬಸ್ಸು ಅಥವಾ ಆಟೋ ಯಾವುದಾದ್ರೂ ಇಲ್ಲೇ ಕಾಯಬೇಕು, ಬಸ್ ಸ್ಟಾಪು. ಆಟೋ ಯಾವುದಾದ್ರೂ ಬರುತ್ತಾ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಬಂದು ನಿಂತು ನೋಡಿ. ಬಸ್ಸೇ ಬಂತು. ಆಟ ಹಾಕಿದ್ರೆ ನಿಲ್ಲಿಸ್ತಾರೆ.
ವಿಡಿಯೋ ಸಿಗೋದು ಫ್ರೆಂಡ್ಸ್, ಈಗ ನಾವು ರೇಷನ್ ಅಕ್ಕಿ ತರಕ್ಕೆ ಹೋಗ್ತಾ ಇದ್ದೀವಿ. ಓಣಿ ಒಳಗಡೆ ಹೋಗಬೇಕು. ಗಲೀಜಾಗಿದೆ ತುಂಬ. ಸಲ ರೇಷನ್ ಅಕ್ಕಿಗೆ ಬರೋದೇ ದೊಡ್ಡ ಹಿಂಸೆ ನನಗೆ. ಏಕೆ ಅವ್ರು ಹೇಗೆ ಸೀದಾ ಹೋಗಿ ಕೊಡ್ತಾ ಇಲ್ವಾ ಅಂತ. ಫ್ರೆಂಡ್ಸ್, ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬಂದುಬಿಟ್ಟು 7 ಗಂಟೆಗೆ ಬಸ್ ಕೂಡ ಸಿಕ್ತು. ಆಟೋ ಚಾರ್ಜ್ ಉಳೀತು ಅಲ್ವಾ. 2 ಕಡೆನೂ ಬಸ್ ಸಿಕ್ಬಿಡ್ತು. ಈ ಕಡೆಯಿಂದನೂ ಸಿಕ್ತು, ಈ ಕಡೆಯಿಂದ 5 ಗಂಟೆಗೆ ಬಸ್ ಸಿಕ್ತು, ಆ ಕಡೆಯಿಂದ 7 ಗಂಟೆಗೆ ಬಸ್ ಸಿಕ್ತು. ಲೈಟ್ ಆನ್ ಮಾಡ್ತೀನಿ. ಲೈಟ್ ಆನ್ ಮಾಡೋ ಮುಂಚೆ ಹೋಯ್ತೀಯಲ್ಲ, ಇಲ್ಲೇ ಇಲ್ವಾ ಲೈಟು? ಓ, ಐ ಸಿ. ಓಕೆ.